ಈಗ ಮಹಾಲಕ್ಷ್ಮಿಯ ಧ್ಯಾನ ಶ್ಲೋಕ ನಿಧಾನವಾಗಿ ಅಭ್ಯಾಸ ಮಾಡಬೇಕು. ನಿಧಾನವಾಗಿ ಹೇಳಿಕೊಡುತ್ತೇನೆ, ಅಭ್ಯಾಸ ಮಾಡಿ. ಪದ್ಮಾಸನಸ್ಥಿತಾಂ ದೇವೀಂ ಪದ್ಮಾಸನಸ್ಥಿತಾಂ ದೇವೀಂ ಪದ್ಮಾಸನಸ್ಥಿತಾಂ ದೇವೀಂ ಪದ್ಮಪತ್ರಾಯತೆ ಕ್ಷಣಾಂ ಪದ್ಮಪತ್ರಾಯತೆ ಕ್ಷಣಾಂ ಪದ್ಮಪತ್ರಾಯತೆ ಕ್ಷಣಾಂ. ಒಂದು ಬಾರಿ ನಾನು ಹೇಳಿದ್ದನ್ನು 2 ಬಾರಿ ಹೇಳಿಕೊಳ್ಳಬೇಕು. ಆ ರೀತಿಯಾಗಿ ಅಭ್ಯಾಸ ಮಾಡಿದರೆ ಸುಲಭವಾಗಿ ಬರುತ್ತದೆ. ಪದ್ಮಹಸ್ತಾಂ 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 ಪ್ರಸನ್ನಾಸ್ಯಾಂ 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 ಸರ್ವಾಲಂಕಾರಭೂಷಿತಾಂ 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 ಕ್ಷೀರಾಬ್ಧಿತನಯಾಂ ಲಕ್ಷ್ಮೀಂ ಕ್ಷೀರಾಬ್ಧಿತನಯಾಂ ಲಕ್ಷ್ಮೀಂ ಕ್ಷೀರಾಬ್ಧಿತನಯಾಂ ಲಕ್ಷ್ಮೀಂ ಹರಿವಕ್ಷಸ್ಥಳಸ್ಥಿತಾಂ 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 ಭಕ್ತಾಭೀಷ್ಟಪ್ರದಾಂ ವಂದೇ ಭಕ್ತಾಭೀಷ್ಟಪ್ರದಾಂ ವಂದೇ ಭಕ್ತಾಭೀಷ್ಟಪ್ರದಾಂ ವಂದೇ ಸರ್ವಸಂಪತ್ಪ್ರದಾಯಿನೀಂ ಸರ್ವಸಂಪತ್ಪ್ರದಾಯಿನೀಂ ಸರ್ವಸಂಪತ್ಪ್ರದಾಯಿನೀಂ. ಚೆನ್ನಾಗಿ ಅಭ್ಯಾಸ ಮಾಡಿ, ನಿಧಾನವಾಗಿ ಹೇಳಿಕೊಳ್ಳಿ, ಬರುತ್ತದೆ. ಶ್ರೀ ವರಮಹಾಲಕ್ಷ್ಮ್ಯೈ ನಮಃ. ಶ್ರೀ ವರಮಹಾಲಕ್ಷ್ಮ್ಯೈ ನಮಃ. ಶ್ರೀ ವರಮಹಾಲಕ್ಷ್ಮ್ಯೈ ನಮಃ. ಧ್ಯಾಯಾಮಿ ಧ್ಯಾಯಾಮಿ ಧ್ಯಾನಂ ಸಮರ್ಪಯಾಮಿ ಧ್ಯಾನಂ ಸಮರ್ಪಯಾಮಿ. ಕೈಯಲ್ಲಿರುವ ಹೂವು ಅಕ್ಷತೆಯನ್ನು ಅಮ್ಮನವರಿಗೆ ಹಾಕಿ ನಮಸ್ಕಾರವನ್ನು ಮಾಡಿಕೊಳ್ಳಿ. ನಂತರ ಅಮ್ಮನವರ ಆವಾಹನೆ. ನಾವು ಧ್ಯಾನ ಮಾಡಿದಂತಹ ಭಗವತಿಯನ್ನು ಕಲಶದಲ್ಲಿ ಸ್ಥಾಪಿಸುವ, ಸಾನ್ನಿಧ್ಯಗೊಳಿಸುವ ದಿವ್ಯವಾದಂತಹ ಶ್ಲೋಕ. ನಿಧಾನವಾಗಿ ಅಭ್ಯಾಸ ಮಾಡಬೇಕು. ಹೂವು ಅಕ್ಷತೆಯನ್ನು ಕೈಯಲ್ಲಿಡಿದು ಧ್ಯಾನ ಮಾಡಿದ ಮಹಾಲಕ್ಷ್ಮಿಯನ್ನು ಕಲಶದಲ್ಲಿ ಕೂಡಿರಿಸಿಕೊಳ್ಳಲು ಆಮಂತ್ರಣ ಮಾಡುವ ಶ್ಲೋಕ. ಸರ್ವಮಂಗಲಮಾಂಗಲ್ಯೇ 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 ವಿಷ್ಣುವಕ್ಷಸ್ಥಲಾಲಯೇ ವಿಷ್ಣುವಕ್ಷಸ್ಥಲಾಲಯೇ ವಿಷ್ಣುವಕ್ಷಸ್ಥಲಾಲಯೇ. ಆಗಚ್ಛ ವರದೇ ದೇವಿ ಆಗಚ್ಛ ವರದೇ ದೇವಿ ಆಗಚ್ಛ ವರದೇ ದೇವಿ ಸನ್ನಿಧಿಂ ಕುರು ಮೇ ಗೃಹೇ ಸನ್ನಿಧಿಂ ಕುರು ಮೇ ಗೃಹೇ ಸನ್ನಿಧಿಂ ಕುರು ಮೇ ಗೃಹೇ. ನಿಧಾನವಾಗಿ ಅಭ್ಯಾಸ ಮಾಡಿ, ಇನ್ನೊಂದು ಬಾರಿ ನೋಡಿ. ಸರ್ವಮಂಗಲಮಾಂಗಲ್ಯೇ 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 ವಿಷ್ಣುವಕ್ಷಸ್ಥಲಾಲಯೇ ವಿಷ್ಣುವಕ್ಷಸ್ಥಲಾಲಯೇ ವಿಷ್ಣುವಕ್ಷಸ್ಥಲಾಲಯೇ. ಆಗಚ್ಛ ವರದೇ ದೇವಿ ಆಗಚ್ಛ ವರದೇ ದೇವಿ ಆಗಚ್ಛ ವರದೇ ದೇವಿ
सन्निधिं कुरु मे गृहे सन्निधिं कुरु मे गृहे सन्निधिं कुरु मे गृहे श्रीवरमहालक्ष्म्यै नमः श्रीवरमहालक्ष्म्यै नमः श्रीवरमहालक्ष्म्यै नमः आवाहयामि 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 आवाहनं समर्पयामि आवाहनं समर्पयामि ಈಗ ಭಗವತಿಯನ್ನು ಕಲಶದಲ್ಲಿ ಆವಾಹನ ಮಾಡಿದ್ದಾಯಿತು. ಈಗ ಭಗವತಿಗೆ ಸಿಂಹಾಸನವನ್ನು ಅರ್ಪಿಸಬೇಕು. ಈಗಾಗಲೇ ನೀವು ವ್ಯವಸ್ಥಿತವಾದ ಮಂಟಪವನ್ನು ರಚಿಸಿದ್ದೀರಿ. ಈಗ ಸಿಂಹಾಸನವನ್ನು ಧ್ಯಾನ ಮಾಡುತ್ತಾ ಮಂಟಪದ ಮೇಲೆ ನೀವು ಹಾಕಿರುವ ಒಂದು ದಿವ್ಯವಾದಂತಹ ಮಣೆಯನ್ನು, ಅದರ ಮೇಲಿರುವಂತಹ ಧಾನ್ಯವನ್ನು, ಅದರ ಮೇಲಿರುವ ಕಲಶವನ್ನು, ಅಲ್ಲಿ ಕುಳಿತಿರುವ ಮಹಾಲಕ್ಷ್ಮಿಯನ್ನು ಒಂದು ಬಾರಿ ಸಂಪೂರ್ಣವಾಗಿ ಧ್ಯಾನ ಮಾಡಿ ಆ ಧಾನ್ಯ ರಾಶಿಯನ್ನು, ಆ ಧಾನ್ಯ ರಾಶಿಯ ಕೆಳಗಿರುವ ಮಣೆಯನ್ನು ಧ್ಯಾನ ಮಾಡಿದರೆ ಆಸನವು ಸಮರ್ಪಣೆಯಾಗುತ್ತದೆ. ಶ್ರದ್ಧೆಯಿಂದ ಧ್ಯಾನ ಮಾಡಿ. ಮುಂದಿನ ಶ್ಲೋಕ ಹೇಳಿಕೊಂಡು ಹೂ ಅಕ್ಷತೆಯನ್ನು ಅಮ್ಮನವರಿಗೆ ಅರ್ಪಿಸಬೇಕು. ನಿಧಾನವಾಗಿ ಅಭ್ಯಾಸ ಮಾಡಿ. ರತ್ನಸಿಂಹಾಸನಂ ದಿವ್ಯಂ ರತ್ನಸಿಂಹಾಸನಂ ದಿವ್ಯಂ ರತ್ನಸಿಂಹಾಸನಂ ದಿವ್ಯಂ ಹೇಮರತ್ನವಿರಾಜಿತಂ 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 ಭಕ್ತ್ಯಾ ಸಮರ್ಪಿತಂ ದೇವಿ ಭಕ್ತ್ಯಾ ಸಮರ್ಪಿತಂ ದೇವಿ ಭಕ್ತ್ಯಾ ಸಮರ್ಪಿತಂ ದೇವಿ ಗೃಹಾಣ ಕಮಲಾಲಯೇ ಗೃಹಾಣ ಕಮಲಾಲಯೇ ಗೃಹಾಣ ಕಮಲಾಲಯೇ ಶ್ರೀವರಮಹಾಲಕ್ಷ್ಮ್ಯೈ ನಮಃ ಶ್ರೀವರಮಹಾಲಕ್ಷ್ಮ್ಯೈ ನಮಃ ಶ್ರೀವರಮಹಾಲಕ್ಷ್ಮ್ಯೈ ನಮಃ ಆಸನಂ ಸಮರ್ಪಯಾಮಿ ಆಸನಂ ಸಮರ್ಪಯಾಮಿ ಆಸನಂ ಸಮರ್ಪಯಾಮಿ. ಈಗ ಅಮ್ಮನವರಿಗೆ ಸಿಂಹಾಸನವನ್ನು ಸಮರ್ಪಣೆ ಮಾಡಿದ್ದಾಯಿತು. ನಂತರ ಪಾದ್ಯವನ್ನು ಅರ್ಪಿಸಬೇಕು. ಈಗ ಮುಂದಿನ ಶ್ಲೋಕ. ಒಂದು ಚಿಕ್ಕದಾದ ಹೂವು, ಗಂಧ, ಅಕ್ಷತೆ ಇವುಗಳನ್ನು ಕೈಯಲ್ಲಿ ಹಿಡಿದುಕೊಂಡು ಒಂದು ಉದ್ಧರಣೆಯಿಂದ ನೀರನ್ನು ಕೈಗೆ ಹಾಕಿ ಅಮ್ಮನವರಿಗೆ ತೋರಿಸಿ ಪಾದ್ಯವನ್ನು ಕೊಡತಕ್ಕದ್ದು. ನಿಧಾನವಾಗಿ ಹೇಳಿಕೊಳ್ಳಿ. ಗಂಗಾದಿ ಸರ್ವತೀರ್ಥೋತ್ತಂ ಗಂಗಾದಿ ಸರ್ವತೀರ್ಥೋತ್ತಂ. ನಿಧಾನ ಹೇಳಿಕೊಳ್ಳಿ. ಗಂಗಾದಿ ಸರ್ವತೀರ್ಥೋತ್ತಂ ಗಂಗಾದಿ ಸರ್ವತೀರ್ಥೋತ್ತಂ ಪಾವನಂ ಪಾದ್ಯಮುತ್ತಮಂ ಪಾವನಂ ಪಾದ್ಯಮುತ್ತಮಂ ಪಾವನಂ ಪಾದ್ಯಮುತ್ತಮಂ ಪಾದ ಪ್ರಕ್ಷಾಲನಾರ್ಥಾಯ ಪಾದ ಪ್ರಕ್ಷಾಲನಾರ್ಥಾಯ ಪಾದ ಪ್ರಕ್ಷಾಲನಾರ್ಥಾಯ ಗೃಹಾಣ ಕಮಲಾಲಯೇ ಗೃಹಾಣ ಕಮಲಾಲಯೇ ಗೃಹಾಣ ಕಮಲಾಲಯೇ ಗಂಗಾದಿ ಸರ್ವತೀರ್ಥೋತ್ತಂ ಗಂಗಾದಿ ಸರ್ವತೀರ್ಥೋತ್ತಂ ಪಾವನಂ ಪಾದ್ಯಮುತ್ತಮಂ ಪಾವನಂ ಪಾದ್ಯಮುತ್ತಮಂ ಪಾದ
प्रक्षालनार्थाय पादप्रक्षालनार्थाय गृहाणकमलालये 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 श्रीवरमहालक्ष्म्यै नमः श्रीवरमहालक्ष्म्यै नमः पाद्यं समर्पयामि पाद्यं समर्पयामि पाद्यं समर्पयामि ಈಗ ಭಗವತಿಯ ಪಾದಾರವಿಂದುಗಳನ್ನು ಭಕ್ತಿಯಿಂದ ತೊಳೆದದ್ದಾಯಿತು. ಈಗ ಭಗವತಿಗೆ ಅರ್ಘ್ಯವನ್ನು ಕೊಡಬೇಕು. ಗಂಧ, ಹೂವು, ಅಕ್ಷತೆ ಇವುಗಳನ್ನು ಕೈಯಲ್ಲಿ ಇರಿಸಿಕೊಂಡು ಒಂದು ಉದ್ಧರಣ ನೀರನ್ನು ಹಾಕಿ ತೋರಿಸಿ ಶ್ಲೋಕವನ್ನು ಹೇಳಿ ಅರ್ಘ್ಯ ಪಾತ್ರೆಗೆ ಬಿಡಬೇಕು. ಗಂಧ ಪುಷ್ಪಾಕ್ಷತೈರ್ಯುಕ್ತಂ ಗಂಧ ಪುಷ್ಪಾಕ್ಷತೈರ್ಯುಕ್ತಂ ಗಂಧ ಪುಷ್ಪಾಕ್ಷತೈರ್ಯುಕ್ತಂ ಅರ್ಘ್ಯಂ ಭಕ್ತಯಾ ನಿವೇದಿತಂ ಅರ್ಘ್ಯಂ ಭಕ್ತಯಾ ನಿವೇದಿತಂ ಅರ್ಘ್ಯಂ ಭಕ್ತಯಾ ನಿವೇದಿತಂ ಗಂಧ ಪುಷ್ಪಾಕ್ಷತೈರ್ಯುಕ್ತಂ ಗಂಧ ಪುಷ್ಪಾಕ್ಷತೈರ್ಯುಕ್ತಂ ಅರ್ಘ್ಯಂ ಭಕ್ತಯಾ ನಿವೇದಿತಂ ಅರ್ಘ್ಯಂ ಭಕ್ತಯಾ ನಿವೇದಿತಂ ಗೃಹಾಣ ವಿಶ್ವಜನನಿ ಗೃಹಾಣ ವಿಶ್ವಜನನಿ ಗೃಹಾಣ ವಿಶ್ವಜನನಿ ಪ್ರಸೀದ ಪರಮೇಶ್ವರಿ ಪ್ರಸೀದ ಪರಮೇಶ್ವರಿ ಪ್ರಸೀದ ಪರಮೇಶ್ವರಿ ಶ್ರೀವರಮಹಾಲಕ್ಷ್ಮ್ಯೈ ನಮಃ ಶ್ರೀವರಮಹಾಲಕ್ಷ್ಮ್ಯೈ ನಮಃ ಶ್ರೀವರಮಹಾಲಕ್ಷ್ಮ್ಯೈ ನಮಃ ಅರ್ಘ್ಯಂ ಸಮರ್ಪಯಾಮಿ ಅರ್ಘ್ಯಂ ಸಮರ್ಪಯಾಮಿ ಅರ್ಘ್ಯಂ ಸಮರ್ಪಯಾಮಿ. ಹೂವು ಅಕ್ಷತೆಯನ್ನು ಅರ್ಘ್ಯ ಪಾತ್ರೆಗೆ ಬಿಟ್ಟದ್ದಾಯಿತು. ಈಗ ಆಚಮನಂ. ಗಂಧ ಮತ್ತು ಒಂದು ಉದ್ಧರಣೆ ನೀರು, ಸ್ವಲ್ಪ ಅಕ್ಷತೆ, ಈ ಮೂರನ್ನೂ ಸೇರಿಸಿಕೊಂಡು ಅರ್ಘ್ಯ ಪಾತ್ರೆಗೆ ಅಮ್ಮನವರಿಗೆ ತೋರಿಸಿ ಅರ್ಘ್ಯ ಪಾತ್ರೆಗೆ ಬಿಡುವುದು ನೀರನ್ನು. ಕರ್ಪೂರಾಗರು ಸಂಯುಕ್ತಂ ಕರ್ಪೂರಾಗರು ಸಂಯುಕ್ತಂ ಕರ್ಪೂರಾಗರು ಸಂಯುಕ್ತಂ ಸುಗಂಧಂ ನಿರ್ಮಿತಂ ಜಲಂ ಸುಗಂಧಂ ನಿರ್ಮಿತಂ ಜಲಂ ಸುಗಂಧಂ ನಿರ್ಮಿತಂ ಜಲಂ ಕರ್ಪೂರಾಗರು ಸಂಯುಕ್ತಂ ಕರ್ಪೂರಾಗರು ಸಂಯುಕ್ತಂ ಸುಗಂಧಂ ನಿರ್ಮಿತಂ ಜಲಂ ಸುಗಂಧಂ ನಿರ್ಮಿತಂ ಜಲಂ ಸುಗಂಧಂ ನಿರ್ಮಿತಂ ಜಲಂ ಆಚಮನಾರ್ಥ ಮೇತದ್ದೇವಿ. ನಿಧಾನ ನೋಡಿಕೊಳ್ಳಿ. ಆಚಮನಾರ್ಥ ಮೇತದ್ದೇವಿ ಆಚಮನಾರ್ಥ ಮೇತದ್ದೇವಿ ಆಚಮನಾರ್ಥ ಮೇತದ್ದೇವಿ ಗೃಹಾಣ ಕರುಣಾನಿಧೇ ಗೃಹಾಣ ಕರುಣಾನಿಧೇ ಗೃಹಾಣ ಕರುಣಾನಿಧೇ ಶ್ರೀವರಮಹಾಲಕ್ಷ್ಮ್ಯೈ ನಮಃ ಶ್ರೀವರಮಹಾಲಕ್ಷ್ಮ್ಯೈ ನಮಃ ಶ್ರೀವರಮಹಾಲಕ್ಷ್ಮ್ಯೈ ನಮಃ ಆಚಮನೀಯಂ ಸಮರ್ಪಯಾಮಿ ಆಚಮನೀಯಂ ಸಮರ್ಪಯಾಮಿ ಆಚಮನೀಯಂ ಸಮರ್ಪಯಾಮಿ
ಅರ್ಘ್ಯಪಾತ್ರೆಗೆ ಅಕ್ಷತೆ, ಗಂಧ, ಒಂದು ಉದ್ಧರಣೆಯ ಜಲವನ್ನು ದೇವಿಗೆ ತೋರಿಸಿ ಬಿಟ್ಟದ್ದಾಯಿತು. ಈಗ ಅಮ್ಮನವರಿಗೆ ಸ್ನಾನವನ್ನು ಮಾಡಿಸಬೇಕು. ಉದ್ಧರಣೆಯಲ್ಲಿ ಜಲವನ್ನು, ನೀರನ್ನು ತೆಗೆದುಕೊಂಡು ಸುಗಂಧಭರಿತವಾದ ಹೂವಿನಿಂದ ಅದ್ದಿ ನಿಧಾನವಾಗಿ ಈ ಶ್ಲೋಕ ಮುಗಿಯುವವರೆಗೂ ದೇವರಿಗೆ ಪ್ರೋಕ್ಷಣೆಯನ್ನು ಮಾಡಿ. ಈ ಶ್ಲೋಕವನ್ನು ನಿಧಾನವಾಗಿ ಅಭ್ಯಾಸ ಮಾಡಿಕೊಳ್ಳಿ. ಗಂಗಾ ಗೋದಾವರಿ ತೋಯೈಃ, ಗಂಗಾ ಗೋದಾವರಿ ತೋಯೈಃ, ಗಂಗಾ ಗೋದಾವರಿ ತೋಯೈಃ, ಕಾವೇರಿ ಯಮುನಾ ಜಲೈಃ, ಕಾವೇರಿ ಯಮುನಾ ಜಲೈಃ, ಕಾವೇರಿ ಯಮುನಾ ಜಲೈಃ. ಸ್ನಾಪಯಾಮಿ ಮಹಾಲಕ್ಷ್ಮೀ, ಸ್ನಾಪಯಾಮಿ ಮಹಾಲಕ್ಷ್ಮೀ, ಸ್ನಾಪಯಾಮಿ ಮಹಾಲಕ್ಷ್ಮೀ. ಗೃಹಾಣ ಕಮಲಾಲಯೇ, ಗೃಹಾಣ ಕಮಲಾಲಯೇ, ಗೃಹಾಣ ಕಮಲಾಲಯೇ. ಶ್ರೀ ವರಮಹಾಲಕ್ಷ್ಮೈ ನಮಃ, ಶ್ರೀ ವರಮಹಾಲಕ್ಷ್ಮೈ ನಮಃ, ಶ್ರೀ ವರಮಹಾಲಕ್ಷ್ಮೈ ನಮಃ. ಸ್ನಾನಂ ಸಮರ್ಪಯಾಮಿ, ಸ್ನಾನಂ ಸಮರ್ಪಯಾಮಿ, ಸ್ನಾನಂ ಸಮರ್ಪಯಾಮಿ. ನಂತರ ಪಂಚಾಮೃತ ಸ್ನಾನವನ್ನು ಮಾಡಿಸಬೇಕು. ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಕಲ್ಲು ಸಕ್ಕರೆ ಮತ್ತು ಎಳನೀರು ಇಷ್ಟನ್ನು ವ್ಯವಸ್ಥಿತವಾಗಿ ಇರಿಸಿಕೊಳ್ಳಿ. ನಂತರ ಒಂದೊಂದೇ ಶ್ಲೋಕವನ್ನು ಹೇಳಿಕೊಡುತ್ತೇನೆ. ಒಂದೊಂದು ಶ್ಲೋಕದಿಂದ ಒಂದೊಂದು ದ್ರವ್ಯದಿಂದ ಅಮ್ಮನವರಿಗೆ ಸುಗಂಧಭರಿತವಾದ ಪುಷ್ಪದಿಂದ ಅದ್ದುಕೊಂಡು ಪ್ರೋಕ್ಷಣೆಯನ್ನು ಮಾಡಬೇಕು.